ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಟ್ವೀಟ್ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ದಯಮಾಡಿ ತಪ್ಪು ತಿಳಿಯಬೇಡಿ. ನಾವು ಪೋಸ್ಟ್ ಮಾಡೋದಿಲ್ಲ, ಹ್ಯಾಂಡ್ಲರ್ಸ್ ಇರ್ತಾರೆ. ಅವರ ಪೋಸ್ಟ್ ಮಾಡುವ ವೇಳೆ ಅಚಾತುರ್ಯವಾಗಿದೆ, ಅದು ಕೂಡ ತಪ್ಪೆ. ನಾನು ಮೊದಲಿನಿಂದಲೂ ಪಕ್ಷದ ಶಿಸ್ತಿನ ಸಿಪಾಯಿ. ಆ ತಪ್ಪನ್ನ ನಾನು ತಪ್ಪು ಅಂತಾನೆ ಹೇಳ್ತೀನಿ. ಅದನ್ನ ನೋಡಿರ್ಲಿಲ್ಲ. ನನ್ನ ತಮ್ಮ ನೋಡಿ ಅಕ್ಕ ಈ ತರ ಆಗಿದೆ, ನಾನು ಕೂಡಲೇ ಚೇಂಜ್ ಮಾಡಿಸಿದ್ದೇನೆ ಅಂತ ಹೇಳಿದ್ರು. ನಾನು ಮತ್ತು ನನ್ನ ತಮ್ಮ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದರು. ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಎಂಬ ಯತೀಂದ್ರ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಕಿಚ್ಚೆಬ್ಬಿಸಿದೆ. ಯತೀಂದ್ರ ವಿರುದ್ಧ ಶಾಸಕ ಬೇಳೂರು ಗೋಪಾಲಕೃಷ್ಣ ಆಕ್ರೋಶ ಹೊರಹಾಕಿದ್ದು, ಅಧಿವೇಶನ ನಡೀತಿದೆ, ಸ್ವಲ್ಪ ಬಾಯಿ ಮುಚ್ಕೊಂಡು ಇರಿ ಅಂದಿದ್ದಾರೆ. ಸಿಎಂ ಡಿಸಿಎಂ ಸುಮ್ಮನಿರುವಾಗ ನಿಮಗೆ ಈ ಚಟ ಯಾಕೆ ಅಂತ ಬೇಳೂರು ಗುಡುಗಿದ್ರು. ಯತೀಂದ್ರ ಹೇಳಿಕೆ ಬಗ್ಗೆ ಸಿಎಲ್ಪಿ ಸಭೆಯಲ್ಲಿ ಚರ್ಚಿಸುತ್ತೇವೆ, ಯಾರು ಇಂತಹ ಹೇಳಿಕೆ ನೀಡಬಾರದು ಅಂತ ಶಾಸಕ ಗೋಪಾಲಕೃಷ್ಣ ಅಸಮಾಧಾನ ಹೊರಹಾಕಿದ್ರು. ಅಸೆಂಬ್ಲಿ ನಡೀತೈತೆ, ಅಲ್ಲಿವರೆಗೂ ಸ್ವಲ್ಪ ಬಾಯಿ ಮುಚ್ಕೊಂಡು ಇರಪ್ಪ, ಆನಂತರ ನಿಮ್ಗೆ ಏನೇ ಚಟ ಇದೆ ಅದೆಲ್ಲ ತೀರ್ಸ್ಕೋಬೇಕಂತ ಹೇಳಬೇಕಾಗುತ್ತೆ. ಯಾಕೆ ಹಿಂಗೆ ಮಾಡ್ತಿದ್ರಿ? ಅವರೇ ಶಾಂತಿ ಮಂತ್ರ ಹಾಕೊಂಡು ಒಣ್ಣಾಗಿರ್ಬೇಕಾದ್ರೆ ನೀವೆಲ್ಲ ಹೇಳಿಕೆ ಕೊಡುವಂಥದ್ದು ತಪ್ಪಾಗುತ್ತೆ. ಅದನ್ನು ಇವತ್ತು ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ಒಂದು ನೋಟಿಸ್ ಕೊಡಬೇಕು ಅವರಿಗೆಲ್ಲರಿಗೆ, ಹೇಳೋಂಥವ್ರಿಗೆಲ್ಲ. ಯಾಕೆ ಹೇಳಿಕೆ ಕೊಡ್ತೀರಿ? ಯಾವ ಉದ್ದೇಶಕ್ಕೆ ಹೇಳಿಕೆ ಕೊಡ್ತೀರಿ? ಕೊಡಬಾರ್ದು. CLP ಮಾತಾಡ್ತೇನೆ, ಇವತ್ತು ಬಿಡಲ್ಲ ನಾನು. CLP ಇವತ್ತು ಮುಕ್ತವಾಗಿ ಬೇಳೂರು ಗೋಪಾಲಕೃಷ್ಣ ಮಾತಾಡ್ತಾರೆ. ಇಬ್ಬರು ನಾಯಕರು ಮಾತುಕತೆ ಏನಾಗಿದೆ ಅಂತ ಅದನ್ನ ಅಲ್ಲಿ ತಿಳ್ಕೊತೇವಪ್ಪ. CLP ಮೀಟಿಂಗಲ್ಲಿ ಇವತ್ತು ತಿಳ್ಕೊತೇವೆ ಏನಾಗಿದೆ, ಏನು ನಿಮ್ದು ಏನು ಹಕ್ಕಿಕತೆ ಹೇಳಿ ಅಂತ ಅದನ್ನು ಕೇಳ್ತೇವೆ. ಅದಕ್ಕೇನೆ ಸದನದಲ್ಲಿ ಟಿಪ್ಪು ಜಯಂತಿ ಆಚರಣೆ ಬಗ್ಗೆ ಕಾಶಪ್ಪನವರ್ ಪ್ರಸ್ತಾಪಿಸಲು ಸಜ್ಜಾಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಶಾಸಕ ಕಾಶಪ್ಪನವರ, ಗಮನ ಸೆಳೆಯುವ ವಿಚಾರದಲ್ಲಿ ಟಿಪ್ಪು ಜಯಂತಿ ಬಗ್ಗೆ ಕೇಳಿದ್ದೇನೆ. ಬಿಜೆಪಿಯವರು ಪ್ರತಿಭಟನೆ ಮಾಡಲಿ, ಯಾಕೆ ವಿರೋಧ ಮಾಡಬೇಕು? ಯಡಿಯೂರಪ್ಪ ಶೆಟ್ಟರ್ ಬೇಕಾದಾಗ ಟಿಪ್ಪು ವೇಷ ಧರಿಸಿದ್ರು, ಆಗ ಟಿಪ್ಪು ಜಯಂತಿ ಬೇಕಿತ್ತು, ಈಗ ಬೇಡವಾ ಅಂತ ಪ್ರಶ್ನಿಸಿದ್ರು. ಅಲ್ಪಸಂಖ್ಯಾತರು ಈ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿಲ್ವಾ? ನಾನು ಈ ಬಗ್ಗೆ ಸದನದಲ್ಲಿ ಹೆಚ್ಚು ಮಾತಾಡ್ತೇನೆ ಅಂದ್ರು. ಟಿಪ್ಪು ಜಯಂತಿ ಮತ್ತೆ ಆರಂಭಿಸಬೇಕು ಎಂದು ಕಾಂಗ್ರೆಸ್ ಶಾಸಕ ಕಾಶಪ್ಪನವರ್ ಬೇಡಿಕೆ ಇಟ್ಟಿದ್ರು. ಈ ಬಗ್ಗೆ ಮಾತನಾಡಿದ ಸಚಿವ ಜಮೀರ್, ಟಿಪ್ಪು ಜಯಂತಿ ಆಚರಣೆ ಬಗ್ಗೆ ಈಗ ಸರ್ಕಾರದ ಮುಂದೆ ಪ್ರಸ್ತಾಪ ಇಲ್ಲ, ಸರ್ಕಾರದಿಂದ ಸ್ಥಗಿತ ಆಗಿದೆ. ಟಿಪ್ಪು ಅಭಿಮಾನಿಗಳು ಆಚರಣೆ ನಿಲ್ಲಿಸಲಿಲ್ಲ, ಟಿಪ್ಪು ಜಯಂತಿ ಅಭಿಮಾನಿಗಳು ಮಾಡಿಯೇ ಮಾಡ್ತೇವೆ ಅಂತ ಜಮೀರ್ ರಿಯಾಕ್ಟ್ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.